ಬೆಂಗಳೂರಿನ ಬನಶಂಕರಿ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಬನಶಂಕರಿ 6ನೇ ಹಂತದ 2ನೇ ಬ್ಲಾಕ್ ಬಳಿಯಲ್ಲಿ ಚಿರತೆ ಕಾಣಿಸಿಕೊಂಡಿರುವಂತದ್ದು. ಪಟಾಕಿ ಸಿಡಿಸಿ ಚಿರತೆಯನ್ನ ಓಡಿಸಿದ್ದಾರೆ ಜನರು. ಜನರ ಓಡಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಇವತ್ತು ಸಂಜೆ 6:30ರ ಸುಮಾರಿಗೆ ಈ ಚಿರತೆ ಕಾಣಿಸಿಕೊಂಡಿರುವಂತದ್ದು. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಈ ಚಿರತೆ ಆಗಮಿಸಿರುವಂತಹ ಶಂಕೆ ಇದೆ. ಇವತ್ತು ಸಂಜೆ 6:30ರ ಸುಮಾರಿಗೆ ಚಿರತೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯಾಧಿಕಾರಿಗಳಿಂದ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ತುರಹಳ್ಳಿ ಅರಣ್ಯ ಪ್ರದೇಶದಿಂದ ಈ ಚಿರತೆ ಆಗಮಿಸಿದೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬನಶಂಕರಿ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ನೋಡಿ, ಚಿರತೆ ಓಡಾಟದ ದೃಶ್ಯ ಕೂಡ ಸೆರೆಯಾಗಿದೆ. ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಪಟಾಕಿ ಸಿಡಿಸಿ ಆ ಚಿರತೆಯನ್ನ ಓಡಿಸಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಚಿರತೆ ಎಲ್ಲಿ ಕಾಣಿಸಿಕೊಂಡಿತ್ತು ಆ ಸುತ್ತಮುತ್ತ ಆ ಪ್ರದೇಶದಲ್ಲಿ ಜನರ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಬನಶಂಕರಿ ಭಾಗದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತಲ್ಲ, ಆ ಚಿರತೆ ಪತ್ತೆ ಹಚ್ಚುವಲ್ಲಿ, ಶೋಧ ಕಾರ್ಯ ಬಂಧಿಸುವಲ್ಲಿ ಯಾವ ರೀತಿ ನಡೀತಾ ಇದೆ? ಏನಾದ್ರೂ ಬೋನ್ಗಳನ್ನ ಇಟ್ಟಿದಾರ, ಹೇಗೆ? ಚೈತ್ರ, ಸದ್ಯಕ್ಕೆ ಅಂದ್ರೆ ಈ ಬನಶಂಕರಿ ಭಾಗ ಆಗಿರ್ಬೋದು ಮತ್ತೆ ತುರಳ್ಳಿ ಫಾರೆಸ್ಟ್ ನ ಹೊಂದಿಕೊಂಡಂತ ಏರಿಯಾಗಳಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಅಲ್ಲಿ ಚಿರತೆ ಕಾಣಿಸ್ಕೊಳ್ಳುವಂತದ್ದು, ಅಲ್ಲಿ ಜನರ ಒಂದು ಆತಂಕ ಇರುವಂತದ್ದು ಅದು ಸಹಜವಾಗಿ ಆ ಭಾಗದಲ್ಲಿದೆ. ಆದ್ರೆ ಇವತ್ತು ಸಂಜೆ ಕೂಡ ಅದೇ ರೀತಿಯಾಗಿ 6:30ರ ವೇಳೆಯಲ್ಲಿ ಬನಶಂಕರಿಯ ಅಂದ್ರೆ 6ನೇ ಹಂತದ ಸೆಕೆಂಡ್ ಬ್ಲಾಕ್ ಏನಿದೆ ಆ ಒಂದು ಜಾಗದಲ್ಲಿ ಅಲ್ಲಿ ಮರದ ಮೇಲೆ ಚಿರತೆ ಓಡಾಡುವಂತದ್ದನ್ನ ಸ್ಥಳೀಯರು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿರುವಂತದ್ದು, ಮತ್ತೆ ಆ ಭಾಗದೆಲ್ಲರೂ ಕೂಡ ಭಯವನ್ನ ಆತಂಕದಲ್ಲಿ ಇರುವಂತದ್ದು. ಆ ಬಳಿಕ ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮತ್ತೆ ಕಗ್ಲಿಪುರದ ಅರಣ್ಯ ಅಧಿಕಾರಿಗಳ ಒಂದು ವ್ಯಾಪ್ತಿಗೆ ಬರುವಂತದ್ದು. ಹೀಗಾಗಿ ಸಿಬ್ಬಂದಿಗಳು ಕೂಡಲೇ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಅಲ್ಲಿ ಪಟಾಕಿ ಹೊಡೆಯುವಂತದ್ದಾಗಿರ್ಬೋದು, ಮತ್ತೆ ಅಲ್ಲಿ ರೌಂಡ್ಸ್ ಅನ್ನ ಮಾಡಿದ್ದಾರೆ. ಮತ್ತೆ ಜನ ಯಾರು ಕೂಡ ಓಡಾಡಬೇಡಿ ಈ ಭಾಗದಲ್ಲಿ ಅಂತೇಳಿ ಅವ್ರಿಗೂ ಒಂದು ನಿರ್ಬಂಧವನ್ನ ಹಾಕಿರುವಂತದ್ದು. ಮತ್ತೆ ಅದಲ್ಲದೆ ಬೆಳಿಗ್ಗೆ ಕೂಡ ಮತ್ತೆ ಬಂದು ಒಂದು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತೇಳಿ ಅಲ್ಲಿಂದ ಅವರು ರಿಟರ್ನ್ ಆಗಿರುವಂತದ್ದು. ಸದ್ಯಕ್ಕೆ ಆ ಮೊಬೈಲ್ ರೆಕಾರ್ಡ್ ಏನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅದು BDA ಒಂದು ಸೈಟ್ ಅಲ್ಲಿರುವಂತ ಒಂದು ಗಿಡಗಳ ಅಂದ್ರೆ ಒಂದು ದೊಡ್ಡ ಮರದ ಮೇಲೆ ಅದು ಕಾಣಿಸ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ರಿಗೂ ಒಂದು ಆತಂಕ ಇರುವಂತದ್ದು, ಇದೇ ರೀತಿಯಾಗಿ ಕಾಣಿಸ್ಕೊಂಡ್ರೆ ಯಾರಿಗಾದ್ರೂ ಚಿರತೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಏನೋ ಅಂತ ಹೇಳಿ ಅದೊಂದು ಆತಂಕ ಇರುವಂತದ್ದು. ಆದ್ರೆ ಅದು ತುರಳ್ಳಿ ಫಾರೆಸ್ಟ್ ಇಂದಾನೇ ಒಂದು ಚಿರತೆ ಬಂದಿರೋದ್ರ ಬಗ್ಗೆ ಸ್ಪಷ್ಟವಾಗಿ ಈಗ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಅವರು ನಿಗಾ ವಹಿಸಿದ್ದಾರೆ. ಮತ್ತೆ ನಾಳೆ ಬೆಳಿಗ್ಗೆ ಆ ಬೋನ್ ಒಂದು ವೇಳೆ ಏನಾದ್ರು ಕಾಣಿಸ್ಕೊಳ್ಳೋದು ಮತ್ತೆ ಏನಾದ್ರು ರಿಪೀಟ್ ಆದ್ರೆ ಅಲ್ಲಿ ಬೋನ್ ಇಡುಮಟ್ಟು ಕಾರ್ಯಾಚರಣೆ ಮಾಡುವಂತ ನಿಟ್ಟಿನಲ್ಲಿ ಅವರೆಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಚೈತ್ರ, ಗಂಗಾಧರ್, ಇನ್ನು ಈ ಸಂಜೆ ಟೈಮಲ್ಲೇ ಬರ್ತಾವೆ ಈ ಚಿರತೆಗಳು, 6:30ರ ಸುಮಾರಿಗೆ ಬರ್ತಾವೆ ಅಂದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ, ವಯಸ್ಸಾದವರೇ ಇರ್ತಾರೆ, ಪಾರ್ಕ್ಗಳಿಗೆ ಹೋಗ್ತಾ ಇರ್ತಾರೆ. ಇಂಥವ್ರ ಕತೆ ಏನು ಅಂತ, ರಕ್ಷಣೆ ಹೇಗೆ ಜನರಿಗೆ? ಯಾಕೆ ಈ ರೀತಿ ಚಿರತೆ ಜಾಸ್ತಿ ಆಗ್ತಾ ಇದೆ? ಚಿತ್ರ, ಸಹಜವಾಗಿ ಏನಂತಂದ್ರೆ ಈಗ ತುರಳ್ಳಿ ಫಾರೆಸ್ಟ್ ಇರೋದ್ರಿಂದ ಆ ಭಾಗಕ್ಕೆ ಆ ಬಾರ್ಡರ್ ಏನಿದೆ ಆ ಬಾರ್ಡರ್ ಹೊಂದ್ಕೊಂಡಂತೆ ಅಲ್ಲಿ BDA ಸೈಟ್ ಗಳನ್ನ ಮಾಡಿ ಅಲ್ಲಿ ಮನೆಗಳನ್ನ ಅಲ್ಲಿ ಹಂಚೋವರೆಗೂ ಕೂಡ ಆ ಮನೆಗಳನ್ನ ಕಟ್ಕೊಂಡಿರುವಂತದ್ದು. ಹೀಗಾಗಿ ಅದು ಏನು ಒಂದ್ ವೇಳೆ ಆ ಭಾಗದಲ್ಲಿ ಏನಾದ್ರು ನಾಯಿಗಳು ಬೊಗಳಿದಾಗ ಮತ್ತೆ ಇನ್ನತ್ರ ಅದು ನಾಯಿಗಳಿಗೋಸ್ಕರ ಹೆಚ್ಚಾಗಿ ಅಟ್ಯಾಕ್ ಮಾಡೋಕೆ ಈ ಚಿರತೆಗಳು ಬರುತ್ತೆ ಅನ್ನೋದು ಅರಣ್ಯಾಧಿಕಾರಿಗಳು ಮಾಹಿತಿ ಇರುವಂತದ್ದು. ಇದೇ ರೀತಿಯಾಗಿ ಕಳೆದ ಬಾರಿಯೂ ಕೂಡ ಬನಶಂಕರಿಯ ವ್ಯಾಪ್ತಿಯಲ್ಲಿ ಮತ್ತು ಚಿರತೆಯನ್ನ ಕಾಣಿಸ್ಕೊಂಡಿತ್ತು, ಬೋನ್ಗಳನ್ನ ಇಟ್ಟಿದ್ರು, ಆದ್ರೆ ಅದು ಸಿಕ್ಕಿರ್ಲಿಲ್ಲ. ಆನಂತರ ಈಗ ರಿಪೀಟ್ ಏನಾಗಿದೆ, ಈಗ ಸಂಜೆ ವೇಳೆಗೆ ಏನ್ ಬಂದಿದೆ, ಮತ್ತೆ ಅದೃಷ್ಟವಶಾತ್ ಆದ್ರೆ ಯಾರು ಕೂಡ ಆ ಭಾಗದಲ್ಲಿ ಓಡಾಡಿಲ್ಲ, ಅದು ಮರದ ಮೇಲೆ ಬಂದಿದೆ. ಆ ನಂತರ ಅದು ಅರಣ್ಯದ ಮಾರ್ಗವಾಗಿ ಅದು ವಾಪಸ್ ಹೋಗಿರೋ ಬಗ್ಗೆ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಒಂದ್ ವೇಳೆ ಒಂದು ಆತಂಕ ಇರುವಂತದ್ದು, ಏನಾದ್ರು ಅದು ಮತ್ತೆ ರಿಪೀಟ್ ಆಗಿ ಅದು ಜನ ಇರುವಂತ ಪ್ರದೇಶಕ್ಕೆ ಏನಾದ್ರು ಬಂದ್ಬಿಟ್ರೆ ಮತ್ತೆ ಯಾರಿಗಾದ್ರು ಅಪಾಯ ಆದ್ರೆ ಕಷ್ಟ ಅಂತ ಹೇಳಿ ಅದ್ರ ಬಗ್ಗೆ ಆತಂಕ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಅರಣ್ಯ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಮತ್ತೆ ಅಲ್ಲೆಲ್ಲ ಒಂದು ಶಬ್ದವನ್ನ ಮಾಡಿ, ಪಟಾಕಿಗಳನ್ನ ಹೊಡೆದು ಒಂದು ಶಬ್ದವನ್ನ ಮಾಡಿ ಒಂದೆಲ್ಲ ರೌಂಡ್ಸ್ ಮಾಡಿ ಅವರು ಹೋಗಿರುವಂತದ್ದು. ಹೀಗಾಗಿ ಕೆಲವೊಂದು ಚಿರತೆಗೂ ಕೂಡ ಅಲ್ಲಿ, ಯಾಕಂದ್ರೆ ಶಬ್ದಗಳನ್ನ ಕೇಳಿದ್ರೆ ಅದು ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗುತ್ತೆ ಅನ್ನೋದು ಇದು ಅಧಿಕಾರಿಗಳ ಲೆಕ್ಕಾಚಾರ ಮತ್ತೆ ಸಿಬ್ಬಂದಿಯ ಒಂದು ಮಾಹಿತಿ ಇರುವಂತದ್ದು. ಸದ್ಯಕ್ಕೆ ನಾಳೆ ಬೆಳಿಗ್ಗೆ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ. ಆದ್ರೆ ಏನಂತಂದ್ರೆ ಅದು ಬಾರ್ಡರ್ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಬರುತ್ತೆ, ಸಹಜವಾಗಿ ಅದು ಬಂದಿರಬಹುದು, ನಾಯಿಗಳ ಶಬ್ದವನ್ನ ಕೇಳಿ ಬಂದಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ.